ನಮಸ್ಕಾರ ವೀಕ್ಷಕರೇ, ಶುಭೋದಯ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರಾಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರೂತ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಪ್ರತಿದಿನವೂ ಸಹ ಯಾವ ರೀತಿಯಾಗಿ ಪಂಚಾಂಗ ಇದೆ ಅಂತ ಹೇಳಿ ತಿಳಿಸ್ತಾ ಬಂದಿದ್ದೀರಾ. ಇವತ್ತು ಯಾವ ರೀತಿಯಾಗಿದೆ? ತಿಥಿರ್ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ನೋಡಿ, ಯಾರೆಲ್ಲ ಈ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ನಿತ್ಯ ಸ್ಮರಣೆಯನ್ನು ಮಾಡ್ತಾರೆ, ಹಾಗೆ ಪಠಣ ಮಾಡೋದ್ರಿಂದನೂ ಕೂಡ ಅನೇಕ ಫಲ ಸಿಗುವಂಥದ್ದಾಗುತ್ತೆ, ಆ ದಿನ ಅಭಿವೃದ್ಧಿ ಆಗುವಂಥದ್ದು. ಏನಾದರೂ ಶುಭ ಕಾರ್ಯಗಳನ್ನು ಹಮ್ಮಿಕೊಂಡಿದ್ರು ಕೂಡ ಅದಕ್ಕೆ ಶುಭಪ್ರದ ಅಂತ ಹೇಳುತ್ತೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಇದರ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ ಶರದೃತು, ಆಶ್ವೀಜ ಮಾಸ, ಕೃಷ್ಣ ಪಕ್ಷ. ಕೃಷ್ಣ ಪಕ್ಷದಲ್ಲಿರುವಂಥದ್ದು. ಇನ್ನು ದಶಮಿ ಗುರುವಾರ, ಆಶ್ಲೇಷ ನಕ್ಷತ್ರ, ಶುಭಯೋಗ, ವಿಷ್ಟಿಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ಈ ದಿನ ತಿಳ್ಕೊಳ್ಬೋದು ಅಂತ. ಇನ್ನು ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ. ದಶಮಿ ಆಗಿರೋದ್ರಿಂದ ಕೆಲವೊಂದು ಶುಭ ಕಾರ್ಯಗಳು ಮಾಡ್ಕೊಳ್ತೀರ. ಇನ್ನು ಆಶ್ಲೇಷ ನಕ್ಷತ್ರ ಕೂಡ ಇರೋದ್ರಿಂದ ಸರ್ಪಶಾಂತಿ, ಏನಾದರೂ ಸರ್ಪದೋಷಗಳಿದ್ದರೆ ಪರಿಹಾರಕ್ಕೋಸ್ಕರ ತುಂಬ ವಿಶೇಷವಾಗಿರುವಂತಹ ದಿನ. ಹಾಗಾಗಿ ಇದನ್ನು ಏನಾದರೂ ನೀವು ಗುರುವಾರ ಆಗಿರೋದ್ರಿಂದ ಶುಭ ಕಾರ್ಯಗಳನ್ನು ಅಥವಾ ಏನಾದರೂ ಈ ದೋಷ ಪರಿಹಾರಕ್ಕೆ ಏನಾದರೂ ಹೋಮ ಹವನಾದಿಗಳನ್ನು, ಶಾಂತಿಗಳನ್ನು ಇಟ್ಕೊಂಡಿದ್ರೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ಮಾಡಬಾರ್ದು, ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಈ ರಾಹುಕಾಲ ಇದರ ಮಧ್ಯಾಹ್ನ 1:34 3 ಗಂಟೆ 2 ನಿಮಿಷದವರೆಗೆ ರಾಹುಕಾಲ ಇರುವಂಥ. ಯಮಗಂಡ ಕಾಲ 6 ಗಂಟೆ 10 ನಿಮಿಷದಿಂದ 7 ಗಂಟೆ 39 ನಿಮಿಷದವರೆಗೆ ಯಮಗಂಡ ಕಾಲವನ್ನು ಕೂಡ ನೋಡ್ಕೊಳ್ಬೋದು. ಗುಳಿಕ ಕಾಲ 9 ಗಂಟೆ 8 ನಿಮಿಷದಿಂದ 10 ಗಂಟೆ 36 ನಿಮಿಷದವರೆಗೆ ಗುಳಿಕ ಕಾಲ ಅಂತ. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ, ತಪ, ಹೋಮ ಹವನಾದಿಗಳು, ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೆ ಅಥವಾ ಏನಾದರೂ ಯಜ್ಞ ಯಾಗಾದಿಗಳು ಮಾಡ್ಕೊಳ್ಲಿಕ್ಕೆ, ಗೃಹಾರಂಭ ಇತ್ಯಾದಿ ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಳ್ಲಿಕ್ಕೂ ಕೂಡ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾಗಿರುವಂತಹ ಬ್ರಾಹ್ಮಿ ಮುಹೂರ್ತ. ಈ ದಿನ ಬೆಳಗ್ಗೆ 4 ಗಂಟೆ 33 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6 ಗಂಟೆ 10 ನಿಮಿಷಕ್ಕೆ ಈ ದಿನ ಸೂರ್ಯ ಉದಯ ಆದರೆ, ಸೂರ್ಯಾಸ್ತಮ ಸಂಜೆ 6 ಗಂಟೆಗೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಇದು ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ತಾವು ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಸಂಖ್ಯೆ ಮುಖಾಂತರವಾಗಿ ಗುರುಜಿಯವರ ಜೊತೆಗೆ ಮಾತನಾಡಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳ್ಕೊಳ್ಬಹುದು. ಗುರುಗಳೇ, ಇವತ್ತಿನ 12 ರಾಶಿಗಳ ಫಲಾನುಫಲವನ್ನು ನೋಡೋದಾದರೆ ಯಾವ ರೀತಿಯಾಗಿದೆ? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಇದರ ಜೊತೆಗೆ ಧಾರ್ಮಿಕ ವಿಚಾರವಾಗಿ ನೋಡಿ, ನಾವು ದಿನನಿತ್ಯವೂ ಕೂಡ ಈ ಪೂಜೆ ಪುನಸ್ಕಾರಗಳ ಬಗ್ಗೆ ಅಥವಾ ವಾಸ್ತುದೋಷಗಳಾದ ಇತ್ಯಾದಿಗಳ ಬಗ್ಗೆ ಅಥವಾ ಯಾವುದೋ ಒಂದು ಪೂಜೆ ಅಥವಾ ಏನಾದರೂ ಜ್ಯೋತಿಷ್ಯ ವಿಚಾರಗಳಾಗ್ಬೋದು, ಎಲ್ಲವನ್ನು ಕೂಡ ದಿನನಿತ್ಯ ಒಂದಲ್ಲ ಒಂದು ರೀತಿಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತಿನ ವಿಚಾರ ನೋಡಿದಾಗ, ಯಾಕಂದರೆ ನಾಳೆ ಬಿಟ್ಟು ನಾಡಿದ್ದು ಅಂದರೆ ಈ ಶನಿವಾರ 18ನೇ ತಾರೀಕಿನ ಆಗ್ತಿದೆ, ಗುರು ಬದಲಾವಣೆ ಆಗ್ತಿರುವಂಥದ್ದು. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆ ಆಗ್ತಿರೋದ್ರಿಂದ ನಾವು ಒಂದು ಶ್ರೀರಂಗಪಟ್ಟಣದಲ್ಲಿ ಶಾಂತಿಯ ವಿಚಾರವನ್ನು ಮಾಡ್ತಾ ಇದ್ವಿ ಅಥವಾ ಶಾಂತಿ ಪ್ರಯೋಗ ಮಾಡ್ತಿರುವಂಥದ್ದು. ಹಾಗಾಗಿ ಈ ದಿನ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಶಾಂತಿ ಏನಕ್ಕೋಸ್ಕರ ಮಾಡಬೇಕು, ಇನ್ನೆಲ್ಲ ಅನುಕೂಲಗಳಾಗುತ್ತೆ, ಆ ಪೂಜೆ ಪುನಸ್ಕಾರಗಳು ಯಾವ ರೀತಿ ಇರುತ್ತೆ ಎಲ್ಲವನ್ನು ಕೂಡ ಈ ದಿನ ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡಿ, ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ. ಇದನ್ನು ಮೇಷರಾಶಿಯವರಿಗೆ ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರಭಾವ ಅಂತ ಹೇಳ್ತಾರೆ. ಯಾರೆಲ್ಲ ಮೇಷರಾಶಿಗಳಿದ್ದಾರೆ ಗಮನದಲ್ಲಿ ಇಟ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ನೋಡಿ, ಸುಮ್ಮನೆ ಈಗ ಕೆಲಸದ ಒತ್ತಡಕ್ಕೆ ಬಿದ್ದು ಆರೋಗ್ಯದ ಕಡೆ ಗಮನ ಕೊಡ್ತಾ ಇರಲ್ಲ, ಟೈಮಿಗೆ ಸರಿಯಾಗಿ ಊಟ ಉಪಚಾರಗಳನ್ನು ಮಾಡ್ತಾ ಇರಲ್ಲ, ಹಾಗಾಗಿ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಕಾಣುವಂಥದ್ದಾಗುತ್ತೆ. ಹಾಗಾಗಿ ಈ ಕೆಲಸದ ಒತ್ತಡ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಮನೇಲಿ ಹಿರಿಯರು ಹೇಳ್ತಾ ಇರ್ತಾರೆ, ಕೆಲಸಕ್ಕೆ ಹೋಗ್ಬಿಟ್ರೆ ಊಟ ತಿಂಡಿ ಮಾಡೋದಿಲ್ಲ ಅಂತೆಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಊಟ ತಿಂಡಿಯ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಕೆಲಸ ಅದರ ಪಾಡಿ ಕೆಲಸಗಳು ಆಗ್ತಾ ಇರುತ್ತೆ, ಆದರೆ ನಿಮಗೆ ಊಟ ಉಪಚಾರಗಳಾಗಲಿ ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನದಾಗಿ ಗಮನವನ್ನು ಕೊಡೋದು ಈ ದಿನ ತುಂಬ ಪ್ರಾಮುಖ್ಯತೆ ಆಗಿರುತ್ತೆ ಮೇಷರಾಶಿಯವರಿಗೆ. ಕೃಷಿಕರಿಗೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಅಂತ. ಯಾರೆಲ್ಲ ಮೇಷರಾಶಿಗಳಿರ್ತೀರ, ಕೃಷಿಯಲ್ಲಿ ಕೂಡ ನಿಮಗೆ ಲಾಭಾಂಶ ಹೆಚ್ಚಾಗುತ್ತೆ. ಅಥವಾ ಕೆಲವೊಬ್ಬರು ಈ ತೋಟಗಳು ಮಾಡ್ತಿರ್ತೀರ, ಈ ತೋಟಗಾರಿಕೆಯಲ್ಲಿ ನಿಮಗೆ ವಿಶೇಷವಾದ ಲಾಭದಾಯಕ ಇವತ್ತು ಇರುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಹೆಚ್ಚು ಈ ದಿನ ಅಂತ. ಯಾರೆಲ್ಲ ವೃಷಭ ರಾಶಿಗಳಿರ್ತೀರ, ಇವತ್ತು ನಿಮಗೆ ಪ್ರಯಾಣ ಯೋಗ ಇದೆ ನೋಡಿ. ಎಲ್ಲ ಹೊರಗಡೆ ಒಂದು ಸ್ವಲ್ಪ ಪ್ರಯಾಣಕ್ಕೆ ಹೋಗೋದು ಅಂತಂದರೆ ಅದರಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಎಲ್ಲಾದರೂ ನೀವು ಅನ್ಕೋಬೋದು ಇವತ್ತು
ಎಲ್ಲೋ ದೂರದಲ್ಲಿ ಕೆಲಸ ಕಾರ್ಯ ಯಾವುದೋ ಒಂದು ಆಗಬೇಕಾಗಿರುತ್ತೆ. ಹೋದರೆ ಆಗುತ್ತೋ ಆಗಲ್ವೋ ಆ ರೀತಿ ಎರಡು ಮನಸ್ಸು ಏನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೂರ ಪ್ರಯಾಣ ಯೋಗ ಇದೆ, ಆ ಪ್ರಯಾಣದಲ್ಲಿ ಕೂಡ ಕಾರ್ಯಸಿದ್ಧಿ ಅಂತ ಹೇಳ್ತಿದ್ದೆ. ರಾಜಕೀಯ ನಾಯಕರಿಗೆ ವಿರೋಧಿಗಳಿಂದ ಸಮಸ್ಯೆ ಹೆಚ್ಚಾಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತಾರೆ ಗಮನದಲ್ಲಿಟ್ಕೊಳ್ಳಿ. ರಾಜಕೀಯ ವ್ಯಕ್ತಿಗಳಿಗೆ ವಿರೋಧಿಗಳು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇದ್ದಾರೆ ಅಂತಂದರೆ ಸ್ವಲ್ಪ ವಿರೋಧಿಗಳು ಇದ್ದೇ ಇರ್ತಾರೆ. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿದ್ದೇ ಇರುತ್ತೆ. ಆದರೆ ಇವತ್ತು ಹೆಚ್ಚಾಗ್ಬೋದು, ಉಲ್ಬಣಗೊಳ್ಳುತ್ತೆ ಆ ಸಮಸ್ಯೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಬೇಕು. ಯಾರೆಲ್ಲ ನಿಮ್ಮ ವಿರೋಧಿಗಳಿರ್ತಾರೆ ಅವ್ರ ಕಡೆ ಸ್ವಲ್ಪ ಒಂದು ಗಮನವನ್ನು ಇಟ್ಟಾಗ ಅನುಕೂಲಗಳಾಗುತ್ತೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಈ ದಿನ ನಿಂತು ಹೋದ ಕೆಲಸ ಕಾರ್ಯಗಳಲ್ಲಿ ಚಾಲನೆ ಅಂತ ನೋಡಿ, ಒಳ್ಳೆ ದಿನ. ಗುರುವಾರ ದಶಮಿ ಇದ್ದಾಗ ಏನಾಗುತ್ತೆ, ಯಾವುದಾದ್ರೂ ಕೆಲಸ ಕಾರ್ಯ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದ್ರೆ ನೀವು ಚಾಲನೆ ಮಾಡ್ಕೊಳ್ಬೋದು. ಯಾಕೆಂದರೆ ಈಗ ಆಶ್ವೀಜ ಮಾಸ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಈ ದಿನಗಳು ಶುಭಪ್ರದ ದಿನಗಳು ಅಂತ. ಅದರಲ್ಲಿ ದಶಮಿ ನಾವು ಯಾವ ರೀತಿ ಹಿಂದಿನ ಶುಕ್ಲ ಪಕ್ಷದಲ್ಲಿ ವಿಜಯದಶಮಿ ಆಚರಣೆ ಮಾಡ್ಕೊಂಡ್ವಿ, ಅದೇ ರೀತಿ ಇದು ಕೃಷ್ಣ ಪಕ್ಷದ ದಶಮಿ ಆಗಿರೋದ್ರಿಂದ ಶುಭಪ್ರದ ಅಂತ. ಏನಾದರೂ ನಿಂತೋಗಿರೋ ಕೆಲಸ ಕಾರ್ಯಗಳು ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ಪುನರಾರಂಭ ಮಾಡ್ಕೊಳ್ಬೋದು. ನೀವು ಅಭಿವೃದ್ಧಿ ಆಗುತ್ತೆ, ಅನುಕೂಲಗಳಾಗುತ್ತೆ, ಯಶಸ್ಸನ್ನು ಕೂಡ ಕಾಣ್ತೀನಿ. ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕು. ಮಿಥುನ ರಾಶಿಯವರು ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳನ್ನು ಇದನ್ನು ಅವಶ್ಯಕವಾಗಿ ಮಿಥುನ ರಾಶಿಯವರು ಮಾಡಿಕೊಳ್ಬೇಕು. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಪುಣ್ಯಕ್ಷೇತ್ರ ದರ್ಶನ ಮಾಡುವಂತಹ ಅವಕಾಶಗಳಿರುವಂಥದ್ದು. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆನೋ ಅಥವಾ ನಿಮ್ಮ ಕುಲದೇವರು ಅಥವಾ ನಿಮ್ಮ ಗ್ರಾಮದಲ್ಲಿ ಏನಾದರೂ ದೇವಸ್ಥಾನಗಳಿತ್ತು ಅಂದರೆ, ಮತ್ತು ಇವತ್ತು ಗುರುವಾರ ಕೂಡ ಆಗಿರೋದ್ರಿಂದ ಗುರುಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ, ಗುರುರಾಯರ ದರ್ಶನ ಮಾಡ್ಕೊಳ್ಳೋದ್ರಿಂದ ಶುಭಪ್ರದ ಅಂತ ಹೇಳುತ್ತೆ, ಅನುಕೂಲವಾಗುತ್ತೆ. ಮಾನಸಿಕವಾಗಿ ನೆಮ್ಮದಿ ಕೂಡ ಇವತ್ತು ಕಾಣ್ತೀರಾ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ. ಗುರುವಾರ ಒಳ್ಳೆ ದಿನ ಅಲ್ವಾ. ಹಣಕಾಸಿನ ವಿಚಾರ ಧನಕಾರಕ ಬೃಹಸ್ಪತಿ ಇರೋದ್ರಿಂದ ಗುರುಗಳ ಆಶೀರ್ವಾದ ಪಡೆದು ಯಾವುದಾದ್ರೂ ಹಣದ ವಿಚಾರವಾಗಿ ವ್ಯವಹಾರಗಳಿತ್ತು ಅಂತಂದರೆ ಅವಶ್ಯಕವಾಗಿ ಇವತ್ತು ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳಿದೆ ಅಂತ ನೋಡಿ. ಸಿಂಹರಾಶಿಯವರು ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ ನಿಮಗೂ ಕೂಡ ತುಂಬ ಶುಭಪ್ರದವಾಗಿದೆ, ಅನುಕೂಲ ಆಗ್ತಾ ಇದೆ, ಮತ್ತು ಅಭಿವೃದ್ಧಿ ಕೂಡ ಆಗ್ತಾ ಇದೆ. ವ್ಯಾಪಾರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಶುಭಪ್ರದವಾಗಿರುವಂತಹ ದಿನ. ಯಾಕಂದರೆ ಲಾಭಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಕುಟುಂಬದಲ್ಲಿ ಸೌಖ್ಯ ಇರುವಂಥದ್ದು. ಯಾರೆಲ್ಲ ಸಿಂಹರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಕುಟುಂಬದಲ್ಲಿ ತುಂಬ ಸುಖ ಶಾಂತಿ ನೆಮ್ಮದಿ ಸಿಗುವಂತಹ ದಿನ ಅಂತ ಹೇಳ್ಬೋದು. ಕುಟುಂಬದವರೊಟ್ಟಿಗಿದ್ದಾಗ ಇವತ್ತು ತುಂಬ ಚೆನ್ನಾಗಿರುತ್ತೆ. ಒಂದು ಅನ್ಯೂನ್ಯತೆ ಹೆಚ್ಚಾಗುವಂಥದ್ದು, ಬಾಂಧವ್ಯ ಹೆಚ್ಚಾಗುವಂಥದ್ದು ಈ ದಿನ ಸಿಂಹರಾಶಿಯವರಿಗೆ ಕುಟುಂಬದಲ್ಲಿ ಆಗುವಂಥದ್ದು. ಇನ್ನು ಕನ್ಯಾ ರಾಶಿಯವ್ರಿಗೆ ಇದನ್ನು ನೋಡಿದಾಗ ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ. ಯಾರೆಲ್ಲ ಕನ್ಯಾ ರಾಶಿಗಳಿದ್ದರೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಯಾವುದಾದ್ರೂ ಏನಾದರೂ ಕೆಲಸ ಹಮ್ಮಿಕೊಂಡಿದ್ರೆ ಇವತ್ತು ಆ ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ತೊಂದರೆಗಳಾಗುತ್ತೆ, ಸ್ವಲ್ಪ ತಡ ಆಗುವಂಥದ್ದಾಗುತ್ತೆ, ಅಥವಾ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ಅಂತ ಹೇಳ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗೌರವ ದೊರೆಯಲಿದೆ. ಯಾರೆಲ್ಲ ಕನ್ಯಾ ರಾಶಿಗಳು ಈ ಪತ್ರಿಕಾ ರಂಗದಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ಅವರಿಗೆ ಗೌರವ ಸನ್ಮಾನಗಳು ಸಿಗುವಂಥದ್ದು. ಯಾಕಂದರೆ ಈ ಪತ್ರಿಕಾ ರಂಗ ಅಂದರೆ ಇದೊಂದು ತುಂಬ ವಿಶೇಷವಾಗಿರುವಂತಹ ಕೆಲಸ ಆಗಿರುತ್ತೆ. ಯಾಕಂದರೆ ಎಷ್ಟೋ ನಿಮ್ಗೆ ಅದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಯಾಕಂದರೆ ಇದರಲ್ಲಿ ಕೆಲಸ ಮಾಡಬೇಕು ಅಂದರೆ ತೀಕ್ಷ್ಣವಾದ ಬುದ್ಧಿಶಾಲಿಗಳಾಗಿರಬೇಕಾಗಿರುತ್ತೆ, ಮತ್ತು ತುಂಬ ಕಷ್ಟಪಟ್ಟಿರ್ತಾರೆ, ತುಂಬ ವಿಶೇಷವಾಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ನೋಡಿರ್ತಾರೆ. ಅಂಥವರು ಯಾರೆಲ್ಲ ಇರ್ತೀರ ಎಷ್ಟೋ ಹಿಂದೆ ಮಾಡಿರುವಂಥ ಕೆಲಸಗಳಿಗೆ ಇವತ್ತು ನಿಮಗೆ ಪ್ರಶಂಸೆ, ಗೌರವ, ಸನ್ಮಾನಗಳು ಕೂಡ ಸಿಗುವಂಥದ್ದು ಕನ್ಯಾ ರಾಶಿಯವರಿಗೆ ಆಗುತ್ತೆ. ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿದಾಗ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅಂತ. ತುಲಾರಾಶಿಯವರಿಗೆ ನೋಡಿ, ಏನಾದರೂ ಹಣದ ವಿಚಾರವಾಗಿ ಅನಾನುಕೂಲಗಳಾಗಿದ್ದರೆ, ಯಾರಿಗೂ ಹಣ ಕೊಟ್ಟು ಕಳ್ಕೊಂಡಿರುವಂಥದ್ದು, ಅಥವಾ ಯಾರು ಹಣ ಕೊಡ್ತಾ ಇರಲ್ಲ, ಅಥವಾ ಏನೋ ನಿಮ್ಗೆ ಬರಬೇಕಾಗಿರೋ ಬಾಕಿ ಹಣಗಳು ಬರ್ತಾ ಇರಲ್ಲ, ಅಂಥದ್ದು ಏನಾದರೂ ಇತ್ತು ಅಂತಂದರೆ ಹಣ ಬರುವಂಥದ್ದು ಈ ದಿನ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಉಂಟಾಗೋ ಸಾಧ್ಯತೆ. ತುಲಾರಾಶಿಯವರು ಕೂಡ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ತುಂಬ ಒಳ್ಳೆಯದಂತ. ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಈಗ ಯಾವುದೋ ಜ್ವರಗಳು ಬರುವಂಥದ್ದು, ವಾತಾವರಣದಲ್ಲಿ ಕೂಡ ಬದಲಾವಣೆಯಿಂದ ಸ್ವಲ್ಪ ಆರೋಗ್ಯದ ಎಲ್ಲರಿಗೂ ಕೂಡ ಸಮಸ್ಯೆಗಳಿರುತ್ತೆ. ಆದರೆ ತುಲಾರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸ ಕಾರ್ಯದಲ್ಲಿ ವಿಳಂಬ ನೋಡಿ. ವೃಶ್ಚಿಕ ರಾಶಿಯವ್ರಿಗೂ ಕೂಡ ಸ್ವಲ್ಪ ತಡ ಆಗ್ತಾಯಿದೆ, ಕೆಲಸ ಕಾರ್ಯದಲ್ಲಿ ವಿಳಂಬ ಅಂತ ಹೇಳ್ತಿದೆ. ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳು ನೀವು ಹೇಳಿದ ಸಮಯಕ್ಕೆ, ಅದು ಅಂದ್ಕೊಂಡಿರೋ ಕೆಲಸಗಳು ಆ ಸಮಯಕ್ಕೆ ಆಗೋದಿಲ್ಲ, ಅದು ತುಂಬ ತಡ ಆಗುತ್ತೆ, ವಿಳಂಬ ಆಗುವಂಥದ್ದೆಲ್ಲ ಆಗುತ್ತೆ, ನೋಡ್ಕೊಳ್ಬೇಕು. ವಸ್ತ್ರಾಭರಣ ಖರೀದಿ ಯೋಗ, ಪ್ರಯಾಣದಲ್ಲಿ ಎಚ್ಚರ ಅಂತ. ವೃಶ್ಚಿಕ ರಾಶಿಯವರು ನೋಡಿ 2-3 ವಿಚಾರಗಳು ತಿಳ್ಕೊಳ್ಬೇಕು. ಇವತ್ತು ನಿಮಗೆ ಒಂದು ಒಳ್ಳೆ ವಿಚಾರ ಯಾವುದು ಅಂದರೆ, ಈಗ ಏನಾದರೂ ವಸ್ತ್ರ ಬಟ್ಟೆ ತೊಗೊಳ್ಬೇಕು, ಯಾಕಂದರೆ ಮುಂದಿನ ದೀಪಾವಳಿ ಹಬ್ಬಗಳು ಬರೋದ್ರಿಂದ, ಅಥವಾ ಆಭರಣಗಳ ಖರೀದಿ ಏನಾದರೂ ಮನಸ್ಸಲ್ಲಿತ್ತು ಅಂತಂದರೆ ಅದಕ್ಕೆ ಒಳ್ಳೆಯ ಮಾರ್ಗಗೋಚರ ಆಗ್ತಾ ಇದೆ, ಅನುಕೂಲ ಆಗುತ್ತೆ. ಆದರೆ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು. ಎಲ್ಲ ಹೊರಗಡೆ ಹೋಗುವಾಗ, ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವ್ರಿಗೆ ಇದನ್ನು ನೋಡಿದಾಗ ವ್ಯವಹಾರದಲ್ಲಿ ಅನುಕೂಲತೆ ಉಂಟಾಗುತ್ತೆ. ಏನಾದರೂ ವ್ಯವಹಾರ ಇಟ್ಕೊಂಡಿದ್ರೆ ಧನುರಾಶಿಯವ್ರಿಗೆ ಇವತ್ತು ಅನುಕೂಲ ಅಂತ ಹೇಳ್ತಾ ಇದೆ. ವ್ಯಾಪಾರದಲ್ಲಿ ಆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ.
ಯಾಕಂದರೆ ಏನಾದರೂ ಈ ತುಂಬ ದಿವಸ ಒಂದು ಕನಸು ಕೊಟ್ಕೊಂಡಿರ್ತೀರ, ಏನೋ ಒಂದು ವ್ಯವಹಾರ ಮಾಡಬೇಕು ಯಾರ ಜೊತೆನೋ, ಅಥವಾ ಯಾವುದೋ ಒಂದು ವ್ಯಾಪಾರ ಒಂದು ಅದನ್ನು ಪ್ರಾರಂಭ ಮಾಡಲಿಕ್ಕೇನೋ, ಆ ಥರ ಇರೋವಂಥ ವಿಚಾರದಲ್ಲಿ ನಿಮಗೆ ಅನುಕೂಲತೆ ಅಂತ ತೋರಿಸ್ತಾ ಇದೆ. ಪುಣ್ಯಕ್ಷೇತ್ರ ದರ್ಶನ ಮಾಡುವಿರಿ ಮತ್ತು ಧನಲಾಭ ಅಂತ. ಧನುಸ್ಸು ರಾಶಿಯವರಿಗೆ ತುಂಬ ಒಳ್ಳೆಯದಿದೆ ನೋಡಿ. ಯಾವ್ದಾದ್ರು ದೇವಸ್ಥಾನ ಪೂಜೆ ಪುನಸ್ಕಾರಗಳು ನಡೀತಾ ಇದ್ರೆ ಅಲ್ಲಿ ಹೋಗಿ ಪುಣ್ಯಕ್ಷೇತ್ರ ದರ್ಶನ ಮಾಡಿ. ಅದರಿಂದ ಏನಾಗುತ್ತೆ, ಆ ದೇವರ ಅನುಗ್ರಹ ಆಶೀರ್ವಾದದಿಂದ ಧನಲಾಭ ಆಗುವಂಥದ್ದು, ನಿಮ್ಮ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗುವಂಥದ್ದು, ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲಗಳು ಧನುರಾಶಿಯವ್ರಿಗೆ. ಇನ್ನು ಮಕರ ರಾಶಿಯವ್ರಿಗೆ ಇದನ್ನು ನೋಡಿದಾಗ ದೂರ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ. ಮಕರ ರಾಶಿಯವ್ರಿಗೂ ಕೂಡ ಪ್ರಯಾಣ ಯೋಗ ಇದೆ. ಇವತ್ತು ಎಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಇವತ್ತು ಹೋಗಿ ಕಾರ್ಯಸಿದ್ಧಿ ಆಗುವಂಥದ್ದಾಗುತ್ತೆ. ಯಾವುದೇ ವ್ಯವಹಾರ ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಬೇಕು ನೋಡಿ. ಮತ್ತು ಮಕರ ರಾಶಿಯವ್ರಿಗೆ ವ್ಯವಹಾರ ಅಷ್ಟು ಸೂಕ್ತವಲ್ಲ ಅಂತ ಹೇಳ್ತಾರೆ ಈ ದಿನ. ಏನಾದರೂ ವ್ಯವಹಾರ ಇಟ್ಕೊಂಡಿದ್ರೆ ಅಥವಾ ಏನಾದರೂ ಇವತ್ತು ಕೆಲವರು ನೋಡಿ ಏನೋ ಸೈನ್ ಮಾಡಬೇಕು ಅಂದ್ಕೊಳ್ತಿರ್ತೀರ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ವಿಚಾರವಾಗಿ ಆ ರೀತಿ ಏನಾದರೂ ಇವತ್ತು ಇಟ್ಕೊಂಡಿದ್ರೆ ಚಟುವಟಿಕೆಗಳನ್ನು ಸ್ವಲ್ಪ ಯೋಚನೆ ಮಾಡಿ ಮುಂದೆನೇ ಹೆಜ್ಜೆ ಇಡಬೇಕು ಅಂತ. ಒಂದು 2-3 ಬಾರಿ ಯೋಚನೆ ಮಾಡಿ ಅದು ಒಳ್ಳೆಯದಾವುದು ಕೆಟ್ಟದ್ದಾವುದು ನೋಡಿಕೊಂಡು ನೀವು ಇವತ್ತು ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವ್ರಿಗೆ ಇದನ್ನು ನೋಡಿದಾಗ ಇವತ್ತು ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯದಲ್ಲಿ ಹೆಚ್ಚು ತೊಂದರೆಗಳು ಉಂಟಾಗುತ್ತೆ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ ಈ ಗೃಹ ನಿರ್ಮಾಣ ವಿಚಾರದಲ್ಲಿ ನೋಡಿ, ಏನಾದರೂ ಮನೆ ಕಟ್ಟಬೇಕು ಅಂತ ನೋಡ್ತಾ ಇರೋರು ಅಥವಾ ಮನೆ ಪ್ರಾರಂಭ ಆಗ್ತಿರುತ್ತೆ, ಅದು ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ ಕೆಲವೊಂದು ತೊಂದರೆಗಳನ್ನು ನೋಡ್ಬೋದು. ಮನೆಗೆ ಎಷ್ಟೋ ಸಮಸ್ಯೆಗಳಿದ್ದೇ ಇರುತ್ತೆ. ಒಂದು ಮನೆ ಕಟ್ಟಬೇಕು ಅಂತಂದರೆ ದೊಡ್ಡ ಸಮಸ್ಯೆ ಇದ್ದೇ ಇರುತ್ತೆ. ಅದು ಅಷ್ಟು ಸುಲಭದ ಮಾತಲ್ಲ. ಅದು ಎಷ್ಟೋ ದಿನಗಳ ಕನಸಾಗಿರುತ್ತೆ ನಿಮ್ಮದು. ಒಂದು ಅನಾಥ ವಿಚಾರವಾಗಿ ತೊಂದರೆ ಆಗ್ಬೋದು, ಕಾರ್ಮಿಕ ವಿಚಾರದಲ್ಲಿ ತೊಂದರೆ ಆಗ್ಬೋದು, ಅಥವಾ ಅಲ್ಲಿ ಆ ವಸ್ತುಗಳ ವಿಚಾರದಲ್ಲಿ, ಸಲಕರಣೆಗಳ ವಿಚಾರದಲ್ಲಿ ತೊಂದರೆ ಏನಾದರೂ ಒಂದು ಹಾಗೇ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಕುಂಭರಾಶಿಯವರು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ದೈವ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇವತ್ತು ಕುಂಭರಾಶಿಯವ್ರಿಗೆ. ಏನಾದರೂ ದೇವರ ಮೊರೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದಾಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿಯವ್ರಿಗೆ ಇದನ್ನು ನೋಡಿದಾಗ ಮಾನಸಿಕ ಧೈರ್ಯ ಆಗುತ್ತೆ ಅಂತ. ಎಲ್ಲ ನೋಡಿ ಮೀನರಾಶಿಗಳು ಇರ್ತಾರೆ, ಸ್ವಲ್ಪ ಧೈರ್ಯ ತಗೊಳ್ಬೇಕು ಅಂತ. ಯಾವುದೋ ಕೆಲಸ ಕಾರ್ಯ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ದೃಢ ನಿರ್ಧಾರ ಮಾಡಿ, ದೃಢ ಸಂಕಲ್ಪ ಮಾಡಿ ಕೆಲಸ ಕಾರ್ಯಗಳತ್ತ ನೀವು ಗಮನ ಕೊಟ್ಟಾಗ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯತ್ತ ಸಾಗುತ್ತೆ ಅಂತ ಹೇಳ್ತಾರೆ. ಹಣಕಾಸಿನ ತೊಂದರೆ ಕೂಡ ನಿವಾರಣೆ ನೋಡಿ. ಯಾರೆಲ್ಲ ಮೀನರಾಶಿಗಳು ಇರ್ತಾರೆ ಹಣಕಾಸಿನ ವಿಚಾರದಲ್ಲಿ ಕೂಡ ತೊಂದರೆ ನಿವಾರಣೆ ಆಗುತ್ತೆ ನೋಡಿ. ಯಾವುದೋ ಒಂದು ಸಮಸ್ಯೆಗೆ ಸಿಲುಕಾಕೊಂಡಿರ್ತೀರ, ಹಣದ ವಿಚಾರವಾಗಿ ತೊಂದರೆ ಆಗ್ತಿರ್ಬೋದು. ಆದರೆ ಏನಾಗುತ್ತೆ ಈ ದಿನ ಹಣದ ವಿಚಾರವಾಗಿ ನೋಡಿ, ಯಾರೋ ಹಣ ಕೊಡಬೇಕಾಗಿರುತ್ತೆ, ಕೊಡ್ತಾ ಇರಲ್ಲೋ ಆ ಥರ ವಿಚಾರ ಆಗ್ಬೋದು. ಅಥವಾ ಯಾರೋ ಸಾಲ ಬಾಧೆಯಿಂದ ನೀವು ನರಳುತ್ತಾ ಇರ್ತೀರ, ಅಥವಾ ಸಾಲ ತೀರಿಸುವಂಥ ಅನುಕೂಲ ಕೂಡ ಇವತ್ತಾಗುವಂಥದ್ದು. ಇದೆಲ್ಲ ಕೂಡ ತುಂಬ ಹಣದ ವಿಚಾರವಾಗಿ ಅನುಕೂಲಗಳಿದೆ ಈ ದಿನ ಮೀನರಾಶಿಯವರಿಗೆ. ಗುರುಗಳೇ, ವೀಕ್ಷಕರೇ, ಇದೇ 18ನೇ ತಾರೀಕು ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದಾಗಿ ನೀವೇನಾದರೂ ಗುರುವಿನ ಶಾಂತಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಸಂಖ್ಯೆ ಮುಖಾಂತರವಾಗಿ ನಮ್ಮ ಶ್ರೀ ಆಚಾರ್ಯ ಗುರುಜಿ ಅವ್ರನ್ನ ಸಂಪರ್ಕ ಮಾಡ್ಬೋದು. ಇದೇ ಶನಿವಾರ ಶ್ರೀರಂಗಪಟ್ಟಣದಲ್ಲಿ ಗುರು ಶಾಂತಿಯನ್ನು ಮಾಡಲಾಗ್ತಾ ಇದೆ. ಗುರುಗಳೇ, ಈಗಾಗಲೇ ಸಾಕಷ್ಟು ವಿಚಾರದ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ನೋಡ್ತಾ ಹೋದರೆ ಇವತ್ತಿನ ಯಾವ ರೀತಿಯಾಗಿ ಧಾರ್ಮಿಕ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀರಾ? ನೋಡಿ, ಗುರು ಬದಲಾವಣೆ ಅಂತ ನಾವು ನೋಡ್ತಾ ಇರುವಂಥದ್ದು. ಯಾಕಂದರೆ ಈಗ ಶನಿವಾರನೇ ಬಂದಿರೋದ್ರಿಂದ 18ನೇ ತಾರೀಕು ಈ ಗುರುವಿಗೆ ಸಂಬಂಧಪಟ್ಟಂತಹ ಶಾಂತಿಗಳನ್ನು ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ವಿಚಾರವು ನೋಡಿದಾಗ ಯಾರು ಶಾಂತಿ ಮಾಡಿಸ್ಕೊಳ್ಬೇಕು ಅಥವಾ ಯಾಕೆ ಮಾಡಿಸ್ಕೊಳ್ಬೇಕು ಅಂತ ನೋಡಿ. ಈಗ ತಾತ್ಕಾಲಿಕ ಗುರು ಬದಲಾವಣೆಯಿಂದ ಎಲ್ಲ ರಾಶಿಯವರ ಮೇಲೆ ಅದು ಪ್ರಭಾವ ಬಿದ್ದೇ ಬೀರುತ್ತೆ. ಅದು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ನೋಡ್ಬೋದು. ಈಗ ಸಾಮಾನ್ಯವಾಗಿ ರಾಶಿ ಭವಿಷ್ಯ ಅಂತ ನೋಡ್ಕೊಳ್ತಾ ಹೋದಾಗ ಒಂದೊಂದು ರಾಶಿಗೆ ಒಂದೊಂದು ರೀತಿಯ ಕೆಲವೊಂದು ಒಳಿತಾಗುತ್ತೆ, ಕೆಲವೊಂದು ಕೆಟ್ಟದ್ದಾಗುವಂಥದ್ದಿದೆ. ಹಾಗಾಗಿ ಎಲ್ಲ ರಾಶಿಯವರು ಕೂಡ ಇದನ್ನು ಏನು ಮಾಡಬೇಕು, ಈ ಗುರು ಬದಲಾವಣೆ. ಗುರು ಯಾಕಂದರೆ ನೋಡಿ ಪರಮೋಚ್ಚ ಸ್ಥಾನಕ್ಕೆ ಗುರು ಹೋಗುವಂಥದ್ದು. ಈಗ ನಾವು ಒಂದು ಗ್ರಹಗಳ ವಿಚಾರ ನೋಡಿದಾಗ ಒಂದು ನೀಚ ಸ್ಥಾನ, ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನ ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಆದರೆ ಈಗ ಗುರು ಕಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಈ ಗುರು ಬದಲಾವಣೆ ಸಮಯದಲ್ಲಿ 48 ದಿನಗಳ ಕಾಲ ಇದ್ದಿರುತ್ತೆ. ಈ ವ್ರತವನ್ನು ನೀವು ಒಂದು ಮಂಡಲ ಪೂಜೆ ಮಾಡಿಕೊಂಡಾಗ ಏನಾಗುತ್ತೆ, ಗುರುವಿನ ಅನುಗ್ರಹ ಆಗುವಂಥದ್ದಾಗುತ್ತೆ. ಹಾಗಾಗಿ ನೋಡಿ, ಗುರು ಬದಲಾವಣೆಯಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಏನಕ್ಕೆ ಗುರುವಿಂದ ಏನು ಅನುಗ್ರಹ ಆಗುತ್ತೆ, ಅನುಕೂಲಗಳಾಗುತ್ತೆ ತಿಳ್ಕೊಳ್ಬೇಕು. ನೋಡಿ, ಗುರುಗ್ರಹವನ್ನು ನಾವು ಆದಿತ್ಯ ನವಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂತ ಹೇಳ್ತಾರೆ. ಧನಕಾರಕ ಅಥವಾ ಪುತ್ರ ಸಂತಾನಕ್ಕಾಗಲಿ ಅಥವಾ ಹಣದ ವಿಚಾರವಾಗಿ ಅಥವಾ ಎಜುಕೇಷನ್ ವಿಚಾರದಲ್ಲಿ ಒಂದು ಏನು ಸ್ಟಡಿ ಮಾಡ್ತಾ ಇರ್ತಾರೆ, ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಅನುಕೂಲಗಳನ್ನು ಕೊಡುವಂಥ ಗ್ರಹ ನಾವು ಬೃಹಸ್ಪತಿ ಗ್ರಹ ಅಂತ. ಯಾಕಂದರೆ ಒಂದು ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು, ಎಜುಕೇಷನ್ ಚೆನ್ನಾಗಿ ಆಗಬೇಕು ಅಂತಂದರೆ ಗುರುಗಳ ಆಶೀರ್ವಾದ ಯಾವತ್ತೂ ಕೂಡ ಇರಬೇಕು. ನೋಡಿ, ಯಾವಾಗಲೂ ಹಿರಿಯರ ಆಶೀರ್ವಾದ ಮತ್ತು ಗುರುಗಳ ಆಶೀರ್ವಾದ ಇರಬೇಕು ಅಂತ ಹೇಳುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಹಾಗಾಗಿ ಈ ಮಕ್ಕಳಲ್ಲಿ ವಿದ್ಯೆ ಆಸಕ್ತಿ ಹೆಚ್ಚಾಗಬೇಕು. ನೋಡಿ, ಮಕ್ಕಳು ಏನಾಗ್ತಾರೆ, ಈಗ ಓದ್ತಾ ಇರ್ತಾರೆ, ಕೆಲವೊಂದು ವಿಚಾರದಲ್ಲಿ ಮಕ್ಕಳಿಗೆ ಈಗ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ.
ಅಥವಾ ಅಲ್ಲೇನೋ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇರ್ತಾರೆ, ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ, ಆ ರೀತಿ ಕೆಲವೊಂದು ತೊಂದರೆಗಳಾಗ್ಬಿಡುತ್ತೆ. ಅಥವಾ ಅವ್ರು ಓದಿರೋದು ತಲೆಯಲ್ಲಿ ನಿಲ್ತಾ ಇಲ್ಲ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಎಲ್ಲೂ ಹೊರಗಡೆ ಪ್ರಪಂಚನೇ ಕೂಡ ಎಷ್ಟೋ ಹುಡುಗರು ನಾವು ನೋಡಿರ್ತೀವಿ, ಹೊರಗಡೆ ಈಗ ಏನು ಫ್ರೆಂಡ್ಶಿಪ್ ಕೂಡ ಮಾಡಿರಲ್ಲ, ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಮನೇಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಆದರೂ ಕೂಡ ಏನಾಗುತ್ತೆ, ಅವರಿಗೆ ಅಷ್ಟೊಂದು ಅಂಕಗಳು ಬರೋದಿಲ್ಲ, ಎಕ್ಸಾಮ್ ಟೈಮಲ್ಲಿ ಒಂಥರ ಏನು ಮಂಕ್ ಆಗಿಬಿಡ್ತಾರೆ, ಎಕ್ಸಾಮ್ ಟೈಮಲ್ಲಿ ತೊಂದರೆಗಳಾಗ್ಬಿಡ್ತಾರೆ, ಭಯಭೀತರಾಗ್ಬಿಡ್ತಾರೆ, ಓದಿರೋದು ತಲೆ ನಿಲ್ತಾ ಇಲ್ಲ, ಮತ್ತು ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಕೂಡ ಅವ್ರಿಗೆ ತಲೆಯಲ್ಲಿ ಹೋಗ್ತಾ ಇರಲ್ಲ. ಈ ರೀತಿ ಏನಾದರೂ ತೊಂದರೆಗಳನ್ನು ನಿಮ್ಮ ಮಕ್ಕಳು ಅನುಭವಿಸ್ತಾ ಇತ್ತಂದರೆ ಈ ಗುರು ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ, ಈ ಗುರು ಶಾಂತಿ ಪೂಜೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಗುರುವಿನ ಅನುಗ್ರಹ ಆಗುತ್ತೆ ಅಂತ. ಈ ಗುರು ಅನುಗ್ರಹದಿಂದ ನಿಮಗೆ ಎಷ್ಟೋ ಫಲಗಳು ಸಿಗುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ, ಮತ್ತು ಯಾರಾದರೂ ಈಗ ವಿದೇಶದಲ್ಲಿ ಓದಬೇಕು ಅಂದ್ಕೊಳ್ಳೋರಿಗೆ ನೋಡಿ, ಏನೋ ತೊಂದರೆಗಳು, ಒಂದಲ್ಲ ಒಂದು ರೀತಿಯ ತೊಂದರೆಗಳು ಬರ್ತಾ ಇದೆ, ಗುರುಗಳೇ ನಾವು ಎಷ್ಟೆಲ್ಲ ಟ್ರೈ ಮಾಡ್ತಿದ್ದೀವಿ, ನಾವೇನು ಮಾಡಿದ್ರು ಕೂಡ ಈಗ ವಿದ್ಯಾಭ್ಯಾಸದ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿಯ ತೊಂದರೆ, ಯಾವುದೋ ಒಂದು ತೊಂದರೆಗಳು ಬಂದು ಸೇರ್ಕೊಳ್ತಾ ಇದೆ. ಆ ರೀತಿ ಏನಾದರೂ ನಿಮಗೆ ತೊಂದರೆಗಳಾದರೂ ಕೂಡ ಗುರುಶಾಂತಿ ಹೋಮವನ್ನು ಮಾಡಿಸ್ಕೊಂಡಾಗ, ಗುರುವಿನ ಒಂದು ಯಂತ್ರವನ್ನು ನಿಮ್ಮ ಬಳಿ ಇಟ್ಕೊಂಡಾಗ, ನೋಡಿ ನಾವೀಗ ನಾಡಿದ್ದು ಶನಿವಾರ ಶ್ರೀರಂಗಪಟ್ಟಣದಲ್ಲಿ ಹೋಮ ಹವನಾದಿಗಳು ಮಾಡ್ತಾಯಿದ್ದೀವಿ, ಹೋಮರ ಜೊತೆ ಒಂದು ಯಂತ್ರವನ್ನು ಕೂಡ ಕೊಡ್ತಾಯಿದ್ದೀವಿ, ಗುರು ಯಂತ್ರ. ಆ ಗುರು ಯಂತ್ರ ಈ 48 ದಿನಗಳ ಕಾಲ ನೀವು ಪೂಜೆ ಮಾಡಬೇಕು. ಏಕೆಂದರೆ ಈ ಯಂತ್ರ ಪೂಜೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಆಗ ಯಂತ್ರದಲ್ಲಿರುವಂಥ, ಯಾಕೆಂದರೆ ನಾವು ಅನುಷ್ಠಾನ ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರಗಳು ಮಾಡಿ ನದಿ ತೀರದಲ್ಲೇ ಮಾಡೋದ್ರಿಂದ ತುಂಬ ವಿಶೇಷವಾಗಿರುವಂಥ ಫಲಗಳು ಸಿಗುತ್ತೆ. ಅದು ಈ ಗುರು ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ಈ ಸಮಯದಲ್ಲಿ ಮಾಡಿದಾಗ ಏನಾಗುತ್ತೆ, ನಮಗೆ ತುಂಬ ಬೇಗನೆ ಫಲಗಳು ಸಿಗುವಂಥದ್ದಾಗುತ್ತೆ. ಯಾಕಂದರೆ ಈಗ 18ನೇ ತಾರೀಕು, ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ಗುರು ಈ ಕಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಇರುತ್ತೆ. ಅದಾದ ನಂತರ ಮತ್ತೆ ಮಿಥುನ ರಾಶಿಗೆ ಸಂಚಾರ ಬದಲಾವಣೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಈ 48 ದಿನಗಳ ಕಾಲವನ್ನು ನಾವು ಒಂದು ಮಂಡಲ ಅಂತ ಹೇಳ್ತೀವಿ. ಈ ಒಂದು ಮಂಡಲಾರಾಧನೆ ನೀವೇನಾದರೂ ಗುರುಯಂತ್ರ ಸ್ಥಾಪನೆ ಮಾಡ್ಕೊಂಡು ಮನೇಲಿ ಇಟ್ಕೊಂಡು ಗುರುಯಂತ್ರ ಪೂಜೆ ಮಾಡಿದ್ದೇ ಆದರೆ ನಿಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಆಸಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ. ಇನ್ನು ಪುತ್ರ ಸಂತಾನ, ಇದು ತುಂಬ ವಿಶೇಷವಾಗಿರುವಂತಹ ವಿಚಾರ. ನೋಡಿ, ಯಾರಿಗೆ ಮಕ್ಕಳಿಲ್ಲ ಒಂದು ಸಂತಾನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಯಾರಿಗೆ ಗಂಡು ಮಕ್ಕಳು ಬೇಕು ಅಂತ ನೋಡ್ತಾ ಇದ್ದೀರಾ, ಇದು ತುಂಬ ತಿಳ್ಕೊಳ್ಬೇಕಾಗಿರೋ ವಿಚಾರ. ನೋಡಿ, ಯಾಕಂದರೆ ಹೆಣ್ಮಕ್ಳು 2-3 ಹೆಣ್ಮಕ್ಳಾಗ್ಬಿಟ್ಟಿರುತ್ತೆ, ಏನೋ ಗಂಡು ಮಕ್ಳಿಗೆ ನೋಡ್ತಾ ಇರ್ತಾರೆ. ಕೆಲವರಿಗೆ ಅವರದ್ದೇ ಆದಂತಹ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುತ್ತೆ, ಏನೋ ಅವ್ರು ಒಂದಿಷ್ಟ ಒಂದು ಗಂಡು ಮಗು ಒಂದು ಮನೇಲಿರಬೇಕು ಅನ್ನುವಂಥದ್ದು. ಆ ಆಸೆ ಈಡೇರಿಲ್ಲ ಅನ್ನೋರು ಯಾರು ನೀವು ಗಂಡು ಮಕ್ಕಳಾಗಬೇಕು ಅಂತ ನೋಡ್ತಾ ಇದ್ದೀರಾ, ಅಂಥವರು ಕೂಡ ಈ ವ್ರತವನ್ನು ಆಚರಣೆ ಮಾಡಿ 48 ದಿನಗಳು. ನೋಡಿ, ಯಾವಾಗಲೂ ಈ ರೀತಿ ನಮಗೆ ಗುರು ಒಂದು ಬದಲಾವಣೆ ಪರಮೋಚ್ಚ ಸ್ಥಾನ ಯಾವಾಗಲೂ ಕೂಡ ಈ ಅವಕಾಶಗಳು ನಮಗೆ ಸಿಗೋದಿಲ್ಲ. ಈ ಅವಕಾಶಗಳನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಇದು ಇಂಥದ್ದೇ ರಾಶಿಯವರು ಮಾಡಬೇಕು ಅಂತ ಏನೂ ಇಲ್ಲ ಅಲ್ಲಿ. ಯಾಕಂದರೆ ನೋಡಿ, ಎಲ್ಲರಿಗೂ ಕೂಡ ಗುರು ಬದಲಾವಣೆ ಜೊತೆಯಲ್ಲಿ ಗ್ರಹಗಳ, ಯಾಕಂದರೆ ಶುಕ್ರ ನೀಚನಾಗಿದ್ದಾನೆ, ರವಿ ನೀಚನಾಗಿದ್ದಾನೆ, ರಾಜಕೀಯ ವಿಚಾರದಲ್ಲಿ ತೊಂದರೆ, ಶುಕ್ರ ನೀಚ ಆಗಿದ್ದಾಗ, ಯಾಕಂದರೆ ಗುರು ಬದಲಾವಣೆ ಸಮಯದಲ್ಲಿ ಎಲ್ಲ ಗ್ರಹಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ, ಗುರು ಒಂದೇ ನೋಡೋದಲ್ಲ. ಯಾಕಂದ್ರೆ ಈಗ ಏನಾಗಿದೆ, ಶುಕ್ರ ನೀಚ ಮತ್ತು ರವಿ ನೀಚ, ಶನಿ ವಕ್ರವಾಗಿರೋದ್ರಿಂದ ರಾಜಕೀಯ ವಿಚಾರದಲ್ಲಿ ತೊಂದರೆ, ಮತ್ತು ಯಾರೆಲ್ಲ ಈ ಕಲೆಯಲ್ಲಿ ನಂಬ್ಕೊಂಡಿರ್ತೀರ, ಸಿನಿಮಾ ಕ್ಷೇತ್ರದಲ್ಲವ್ರಿಗೆ ಕೂಡ ತೊಂದರೆಗಳಾಗ್ತಾ ಇದೆ, ಮತ್ತು ಬ್ಯೂಟಿಷಿಯನ್ಗೆ ತೊಂದರೆಗಳಾಗ್ತಾ ಇದೆ, ವಸ್ತ್ರ ಆಭರಣಗಳ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇದೆ. ಇನ್ನು ವಕ್ರ ಶನಿ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ನೋಡ್ಬೋದು. ಸತಿಪತಿ ದಂಪತಿಗಳಿಗೆ ಈಗ ರಾಹು ಮತ್ತು ಕೇತು ಕೂಡ ದೃಷ್ಟಿಗಳಿಂದ ಏನಾಗ್ತಾ ಇದೆ, ದಂಪತಿಗಳ ವಿರಸಗಳು ಹೆಚ್ಚಾಗುವಂಥದ್ದಾಗುತ್ತೆ. ಎಷ್ಟೋ ರಾಶಿಗಳಿಗೆ ಗಂಡ ಹೆಂಡತಿಯರ ಮಧ್ಯೆ ಕಲಹಗಳು ಹೆಚ್ಚಾಗುವಂಥದ್ದು. ಯಾರು ಈ ಡಿವೋರ್ಸ್ ಹಂತಕ್ಕೆ ಹೋಗಿರ್ತೀರಾ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈ ಗುರುವಿನ ಪೂಜೆಯಿಂದ. ನೋಡಿ, ಈಗ ಏನೋ ಡಿವೋರ್ಸ್ ಕೊಡಿಸ್ಕೋಬೇಕು ಅಂತ ಕೊಡಬೇಕು ಅಂತ ನೋಡ್ಕೊಳ್ತಾ ಇರ್ತೀರಾ, ಆ ಮನಸ್ಸೇ ಬದಲಾವಣೆ ಆಗುವಂಥದ್ದಾಗುತ್ತೆ ಗುರು ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ. ಹಾಗಾಗಿ ಈ ಶಾಂತಿಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಮತ್ತು ಪುತ್ರ ಸಂತಾನಕ್ಕೆ ನೋಡುವವರು, ನಿಮ್ಮ ಮನೆಯಲ್ಲಿ ಸಂತಾನ ಆಗ್ತಾ ಇಲ್ಲ, ಏನೋ ತೊಂದರೆಗಳು ಆಗ್ತಾ ಇದೆ ಅಂತಂದರೆ ಹಾಸ್ಪಿಟಲಿಗೆ ತೋರಿಸ್ತೀರಿ ಗುರುಗಳು, ಎಲ್ಲ ತೋರಿಸಿದ್ರು ಕೂಡ ನಮಗೆಲ್ಲೂ ಅನುಕೂಲಗಳಾಗ್ತಾ ಇಲ್ಲ. ಈ ರೀತಿ ಇದ್ದರೂ ಕೂಡ ನಿಮಗೆ, ಯಾಕಂದರೆ ಕೆಲವರು ಹೇಳ್ಬೋದು ನೋಡಿ, ಈಗ 3 ವರ್ಷ 5 ವರ್ಷ ಆಗಿರುತ್ತೆ, ಒಂದು 7 8 10 ವರ್ಷ ಕೂಡ ಆಗಿರುತ್ತೆ. ಎಷ್ಟೋ ಜನ ನೋಡಿದ್ದೀವಿ ನಾವು, ಮಕ್ಕಳಾಗ್ತಾ ಇರಲ್ಲ. ಎಷ್ಟೋ ಹಾಸ್ಪಿಟಲಿಗೆ ತೋರಿಸಿದ್ರು ಕೂಡ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ, ಆದರೆ ಮಕ್ಕಳಾಗ್ತಾ ಇರಲ್ಲ, ಮಕ್ಕಳಾದವ್ರಿಗೆ ಗಂಡು ಮಕ್ಕಳು ಆಗ್ತಾ ಇರಲ್ಲ. ಈ ರೀತಿ ಕೆಲವೊಂದು ಸಮಸ್ಯೆಗಳನ್ನು ಯಾರು ಎದುರಿಸ್ತಾ ಇದ್ದೀರಾ, ನೀವು ಅವಶ್ಯಕವಾಗಿ ಈ ಗುರು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಓಕೆ ಗುರುಗಳೇ, ಈಗ ಗುರು ಶಾಂತಿಯನ್ನು ಶನಿವಾರ ತಾವು ಮಾಡ್ತಾ ಇದ್ದೀವಿ ಅಂತ ತಾವು ಹೇಳಿದ್ರಿ, ಅಂದರೆ ಕುಟುಂಬ ಸಮೇತವಾಗಿ ಅಲ್ಲಿ ಎಲ್ಲರೂ ಜಾಯಿನ್ ಆಗಬೇಕಾ, ಹೇಗೆ? ಹೌದು ನೋಡಿ, ಈಗ ಈ ಗುರು ಶಾಂತಿಯನ್ನು ಹೋಮ ಮಾಡುವಾಗ ಸತಿಪತಿ ಸಮೇತವಾಗಿ ಮಾಡಬೇಕು ಅಂತ ಕೆಲವೊಂದು ವಿಚಾರಗಳು. ಈಗ ಪುತ್ರ ಸಂತಾನ ಆಗಬೇಕು ಅಂತಂದರೆ ಸತಿಪತಿ ಸಮೇತವಾಗಿ ಮಾಡುವಂಥದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಅನುಗ್ರಹ ಆಗಬೇಕಂದ್ರೆ ತಂದೆ ತಾಯಿ ಅವ್ರ ಮಕ್ಕಳ ಜೊತೆ ಇರಬೇಕು. ಅಥವಾ ಕೆಲವರು ತಂದೆ ಇಲ್ಲ ಅದು ತಾಯಿ ಬರ್ಬೋದು, ಅಥವಾ ತಾಯಿ ಇಲ್ಲ ಅಂದ್ರೆ ತಂದೆ, ಅವ್ರ ಮಕ್ಕಳ ಜೊತೆ ಯಾರಾದರೂ ಒಬ್ಬರು ಯಾರು ಅವ್ರನ್ನ ಒಂದು ಪೋಷಣೆ ಮಾಡ್ತಾ ಇರ್ತಾರೆ, ಅಥವಾ ತಂದೆ ತಾಯಿ ಇಬ್ಬರು ಇಲ್ಲ, ಈ ಮಗು ಏನೋ ಓದ್ತಾ ಇದೆ ಎಜುಕೇಷನಲ್ಲಿ ಅಂತಂದರೆ ಯಾರು ಅದನ್ನು ಪೋಷಣೆ ಮಾಡ್ತಾ ಇರ್ತಾರೆ ಆ ಮಗುವನ್ನು, ಅವರು ಕೂಡ ಬರಬೇಕು. ಯಾಕಂದರೆ ಯಾರಾದರೂ ಒಬ್ಬರು ಹಿರಿಯರು ಇರಬೇಕು. ಅವ್ರಿಗೆಂದರೆ ಹೋಮ ಆದ ನಂತರ ಹಿರಿಯರ ಆಶೀರ್ವಾದ ಅಂತ ಇರುತ್ತೆ.
ಯಾಕೆಂದರೆ ಗುರುಗಳ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಅವಶ್ಯಕವಾಗಿರ್ಬೇಕು ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ ನಂತರ. ಹಾಗಾಗಿ ಈಗ ಮಕ್ಕಳ ಈ ವಿಚಾರದಲ್ಲಿ ಈ ರೀತಿ ಆಗುತ್ತೆ. ಇನ್ನು ಏನಾದರೂ ಈಗ ನೋಡಿ, ಈಗ ಇನ್ನು ಡಿವೋರ್ಸ್ ವಿಚಾರದಲ್ಲಿ ಸತಿಪತಿ ದಂಪತಿ ಕಲಹಗಳಾಗಿ ದೂರ ಆಗಿಬಿಟ್ಟಿರ್ತಾರೆ. ಈಗ ಯಾರೋ ಹೊಸದಾಗಿ ಮದುವೆ ಆಗಿರ್ತಾರೆ, ಏನೋ ಒಂದು ಮಾತಿಗೆ ಬೆಳೆದು ಅಥವಾ ಯಾವುದೋ ಒಂದು ವಿಚಾರಕ್ಕೆ ದೂರ ಆಗಿಬಿಟ್ಟಿರ್ತಾರೆ. ಆ ರೀತಿ ಇದ್ದಾಗ ಯಾರು ಅದು ಒಂದು ಹುಡುಗಿ ಆಗಲಿ ಅಥವಾ ಹುಡುಗ ಆಗಲಿ, ಅವರ ತಂದೆ ತಾಯಿಗಳು ಯಾರು ಇರ್ತಾರೆ ಅವ್ರ ಕಡೆ ಅವ್ರ ಜೊತೆ ಬಂದು ಪೂಜೆ ಮಾಡಿಸ್ಕೊಳ್ಬೇಕು. ಅವರೇ ಬಂದರೆ ಆಗುತ್ತೆ. ಯಾಕಂದರೆ ದೂರ ಆಗಿಬಿಟ್ಟಿರ್ತಾರೆ, ಅವರು ಬೇರೆಯವ್ರು ಬರೋದಿಲ್ಲ, ಅವ್ರ ಗಂಡು ಆಗಲಿ ಹೆಣ್ಣಾಗಲಿ ಬರೋದಿಲ್ಲ. ಇವರು ಸಂಬಂಧದಲ್ಲಿ ತಂದೆ ತಾಯಿ ಯಾರು ಇರ್ತಾರೆ ಇವ್ರ ಜೊತೆ ಬಂದು ನೀವು ಈ ಗ್ರಹಶಾಂತಿಯನ್ನು ಮಾಡಿಸ್ಕೊಂಡು ಆ ಒಂದು ಯಂತ್ರವನ್ನು 48 ದಿನಗಳ ಕಾಲ ಪೂಜೆ ಮಾಡಿದ್ರೆ ನಿಮಗೆ ಪೂರ್ಣ ಫಲ ಸಿಗುತ್ತೆ. ನೀವೇನು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ಆ ಫಲ ಸಿಗುವಂಥದ್ದು ಹಾಗೆ ಆಗುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ನೋಡಿ, ಯಾರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಈಗ ಹಿರಿಯರು ಮನೇಲಿ ಇರ್ತಾರೆ, ತುಂಬ ಆರೋಗ್ಯ ಸಮಸ್ಯೆ ಈ ಗುರು ಬದಲಾವಣೆಯಿಂದಲೂ ಕೂಡ ಇನ್ನೂ ಹೆಚ್ಚಾಗುತ್ತೆ. ಯಾಕಂದರೆ ನಿಮ್ಮ ರಾಶಿ ನೀವು ನೋಡಿಕೊಂಡಾಗ ಯಾವ್ಯಾವ ರಾಶಿಗಳಿಗೂ ಕೂಡ ಅದು ನಾನು ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ. ಆ ರಾಶಿಯವರು ಆರೋಗ್ಯ ಸಮಸ್ಯೆ ನಿಮಗೆ ಅಂದರೂ ಹೆಚ್ಚಿನದಾಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಅಂತಂದರೆ ಹಾಸ್ಪಿಟಲ್ಗೆ ಹೋದರೂ ಗುರುಗಳೇ ಸರಿ ಹೋಗ್ತಾ ಇಲ್ಲ, ಅಲ್ಲೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಮಾತ್ರ ಅದು ನಿಮಗೆ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ, ಆಮೇಲೆ ಮತ್ತೆ ಅದೇ ಪರಿಸ್ಥಿತಿ ಆಗುತ್ತೆ. ಆ ರೀತಿ ನಿಮಗೆ ಏನಾದರೂ ತೊಂದರೆಗಳು ಆಯಿತು ಅಂತಂದರೆ ಅವಶ್ಯಕವಾಗಿ ಗುರು ಶಾಂತಿ ಮಾಡಿಕೊಂಡು ಗುರು ಯಂತ್ರ ಸ್ಥಾಪನೆ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಇನ್ನು ನೋಡಿ, ಯಾರಿಗೆ ಈಗ ಕೆಲವರಿಗೆ ಬರಲಿಕ್ಕೆ ಆಗಿಲ್ಲ ಅಂತವ್ರು ಕೂಡ ನೀವೇನಾದರೂ ನಿಮಗೆ ಅವಕಾಶಗಳಿಲ್ಲ ಅಂತಂದರೆ ಈ ಯಂತ್ರನಾದರೂ ತೊಗೊಂಡು ಹೋಗ್ಬೇಕು. ನಮ್ಮ ಕಚೇರಿಗೆ ಬಂದರೆ ನಿಮಗೆ ಆ ಗುರು ಯಂತ್ರ ಯಾಕಂದರೆ ನಾವಲ್ಲಿ ನಾಳೆ ಶನಿವಾರ ಹೋಗಿ ನಾವು ಶನಿವಾರ ರಾತ್ರಿ ಕೂಡ ಏನು ಮಾಡ್ತೀವಿ, ಗುರು ಬದಲಾವಣೆ ಸಾಯಂಕಾಲ ಆಗ್ತಾ ಇರೋದ್ರಿಂದ ಆ ಸಾಯಂಕಾಲದಲ್ಲಿ ರಾತ್ರಿಯಲ್ಲಿ ಅದಕ್ಕೆ ಯಂತ್ರಗಳಿಗೆಲ್ಲವೂ ಕೂಡ ಪೂಜೆ ಮಾಡಿ ಅನುಷ್ಠಾನ ಮಾಡಿ ಇಟ್ಟಿರ್ತೀವಿ. ಆ ಯಂತ್ರಗಳನ್ನು ಯಾರು 48 ದಿನಗಳ ಕಾಲ ಪೂಜೆ ಮಾಡ್ತಾರೆ. ಇವಾಗ ಹೋಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿಗೆ ಬರ್ಲಿಕ್ಕೆ ಅಷ್ಟು ದೂರ ಬರ್ಲಿಕ್ಕೆ ಆಗಿಲ್ಲ ಅಂತವರು ಇಲ್ಲಿ ನಮ್ಗೆ ಬೆಂಗಳೂರಿನಿರೋ ನಮ್ಮ ಕಚೇರಿಗೆ ಬಂದರೂ ಕೂಡ ನಾವೇನು ಮಾಡ್ತೀವಿ, ಆ ಯಂತ್ರಗಳನ್ನು ಕೊಡುವಂಥದ್ದಾಗುತ್ತೆ. ಆ ಯಂತ್ರಗಳನ್ನು ನೀವು ನಿಮ್ಮ ದೇವರ ಮನೇಲಿ ಇಟ್ಟು ಈ 48 ದಿನಗಳ ಕಾಲ ಪೂಜೆ ಮಾಡಿದಲ್ಲಿ ಈ ಎಲ್ಲ ಫಲ ಕೂಡ ನೀವು ಪಡ್ಕೊಳ್ಬೋದು. ಒಂದು ಪುತ್ರ ಸಂತಾನ ವಿಚಾರ, ಆರೋಗ್ಯ ವಿಚಾರ, ಸತಿಪತಿ ದಂಪತಿ ಅಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ, ಅಥವಾ ಎಜುಕೇಷನ್ ವಿಚಾರದಲ್ಲಿ, ಮತ್ತು ಸಾಲಬಾಧೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗಾದರೂ ಸಾಲಬಾಧೆಯಿಂದ ನರಳುತ್ತಾ ಇದ್ದರೆ, ಹಣದ ವಿಚಾರವಾಗಿ ತೊಂದರೆಗಳಾಗಿದ್ದು ನೋಡಿ, ಎಷ್ಟೋ ಯಾರಿಗೂ ಹಣ ಕೊಟ್ಬಿಟ್ಟಿರ್ತೀರಾ, ಅಥವಾ ಈಗ ಏನಾಗುತ್ತೆ ಕೆಲವರು ನೋಡಿ ಒಂದು ಮಧ್ಯವರ್ತಿಯಾಗಿ ಹಣ ಕೊಡಿಸ್ಬಿಟ್ಟಿರ್ತಾರೆ ಯಾರಿಗೋ ಬೇರೆಯವ್ರಿಗೆ, ಇವ್ರದ್ದೇನೂ ಇರೋದಿಲ್ಲ, ಅಲ್ಲಿ ಯಾರೋ ಏನೋ ಕಷ್ಟ ಅಂತ ಯಾರೋ ಬಂದಿರ್ತಾರೆ, ಇನ್ನೊಬ್ಬರ ಹತ್ರ ಯಾರ ಹತ್ರ ಹಣ ಇರುತ್ತೆ, ಯಾಕೆಂದರೆ ಇವ್ರ ಮಾತಿಂದನೇ ಹಣ ಕೊಟ್ಟಿರುವಂಥದ್ದಾಗುತ್ತೆ ಅಲ್ಲಿ. ಆ ರೀತಿ ಇದ್ದಾಗ ಏನಾಗುತ್ತೆ, ಇವ್ರು ಸಿಗಾಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ಏನಾದರೂ ನೀವು ಸಿಗಾಕೊಂಡಿದ್ದು ಯಾವುದೋ ವಿಚಾರಕ್ಕೆ ಯಾರಿಗೋ ಹಣ ಕೊಡಿಸಿ, ಎಷ್ಟೋ ನೋಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಾವು ನೋಡಿದ್ದೀವಿ. ನಾವು ಎಷ್ಟೋ ಜನ ಬರ್ತಾರೆ, ಗುರುಗಳೇ ನಮ್ಗೆ ಗೊತ್ತಾಗಲಿಲ್ಲ, ಏನೋ ಕಷ್ಟ ಅಂತ ಹೇಳಿದ್ರು, ವಾಪಸ್ ಕೊಡ್ತಾರೆ ಅಂತೇಳಿ ನಾವು ಮಧ್ಯದಲ್ಲಿ ನಿಂತು ಕೊಡಿಸಿದ್ದೀವಿ, ಅವರು ಈಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಮೇಲೆ ಬಂದುಬಿಟ್ಟಿದೆ, ಯಾಕಂದ್ರೆ ಮಾಡದೇ ಇರೋ ತಪ್ಪಿಗೆ ಇವ್ರು ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಆ ರೀತಿ ನಿಮಗೇನಾದರೂ ತೊಂದರೆ ಆಗಿದ್ದು, ಅಥವಾ ಹಣ ಇಸ್ಕೊಂಡು ಯಾರೋ ನಾಪತ್ತೆ ಆಗಿಬಿಟ್ಟಿರ್ತಾರೆ, ಎಷ್ಟೋ ಜನ ನೋಡಿ ಕಾಣೋದೇ ಇಲ್ಲ, ಸಿಗೋದೇ ಇಲ್ಲ, ಅದು ಊರೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆ ರೀತಿ ಇರುವಂತಹ ಹಣ ಕೂಡ ಬರುವಂಥದ್ದಾಗುತ್ತೆ ಈ ಗುರುಗ್ರಹ ಅನುಗ್ರಹ 48 ದಿನ ನೀವು ಪೂಜೆ ಮಾಡಿಕೊಂಡ್ರೆ ಸಾಲ ಬಾಧೆಯಿಂದ. ನೋಡಿ, ಯಾಕಂದರೆ ಧನಕಾರಕ ಅಂತ ಹೇಳ್ತೀವಿ. ನೋಡಿ, ಎಷ್ಟೋ ಜನಕ್ಕೆ ಅವ್ರ ಹತ್ರ ಹಣ ಇರುತ್ತೆ, ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಸಾಲ ಮಾತ್ರ ಬೆಳೀತಾ ಹೋಗ್ತಾ ಇರುತ್ತೆ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕು, ಅಥವಾ ಏನೋ ಒಂದು ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡು ನೀವು ಮಾಡಿದ್ರು ಕೂಡ ನೋಡಿ, ಕೆಲವೊಂದು ಈಗ ನಾನು ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ಒಂದು ಹೋಟೆಲ್ ಮಾಡೋಣ ಅಂತ ತುಂಬ ಚೆನ್ನಾಗಿ ಗೊತ್ತು, ಅದ್ರ ಬಗ್ಗೆ ತುಂಬ ಅಡುಗೆ ಮಾಡೋದು ಚೆನ್ನಾಗಿ ಗೊತ್ತು, ಎಲ್ಲ ಗೊತ್ತಿರುತ್ತೆ, ಆದರೂ ಎಷ್ಟೋ ಜನ ಲಾಸ್ ಆಗಿದ್ದಾರೆ. ನಾವು ಕಣ್ಣಾರೆ ನೋಡಿರ್ತೀವಿ. ಯಾಕೆ ಲಾಸ್ ಆಯಿತು, ಎಲ್ಲಿ ತೊಂದರೆ ಆಯಿತು, ನಿಮಗೆ ಏನು ತೊಂದರೆಗಳು, ಅದನ್ನೆಲ್ಲ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಅಂತ. ಯಾಕಂದರೆ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದ್ದರೂ ಕೂಡ ಎಷ್ಟೋ ಜನ ಮೋಸ ಹೋಗುವ ಸಾಧ್ಯತೆ ಈ ಕಾಲದಲ್ಲಿ ತುಂಬ ಹೆಚ್ಚಾಗಿರುತ್ತೆ. ಆ ರೀತಿ ಮೋಸ ಹೋಗಿ ಹಣವನ್ನು ಏನಾದರೂ ನೀವು ಕಳ್ಕೊಂಡಿದ್ರೆ ಅದರಿಂದನೂ ಕೂಡ ಮುಕ್ತಿ ಸಿಗಲಿಕ್ಕೆ, ಸಾಲಬಾಧೆಯಿಂದ ಮುಕ್ತಿ ಸಿಗ್ಲಿಕ್ಕೆ ಕೂಡ ಈ ಗುರುಗ್ರಹದ ಯಂತ್ರವನ್ನು ಪೂಜೆ ಮಾಡಿದಾಗ ಅನುಕೂಲಗಳು ಆಗುತ್ತೆ ಅಂತ. ಇನ್ನು ವಿದೇಶದ ವಿಚಾರ ನೋಡಿದಾಗ ನೋಡಿ, ಯಾರು ವಿದೇಶಕ್ಕೆ ಹೋಗಿ ಎಜುಕೇಷನ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಅಲ್ಲಿ ಒಂದು ವರ್ಕ್ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ವಿದೇಶದ ವಿಚಾರದಲ್ಲಿ ಕೂಡ ತುಂಬ ಗುರುಗ್ರಹನ ಆಶೀರ್ವಾದ ಇರಬೇಕು ಅಂತ. ಅವರು ಕೂಡ ಇಲ್ಲ ಗುರುಗಳು ಏನೋ ತೊಂದರೆಗಳಾಗುತ್ತೆ, ಒಂದಲ್ಲ ಒಂದು ರೀತಿಯ ತೊಂದರೆ ಬರ್ತಾ ಇದೆ, ಕೆಲವರಿಗೆ ಹಣ ಇರುತ್ತೆ, ಬೇರೆ ಏನೇನೋ ಸಮಸ್ಯೆಗಳು ಬರುತ್ತೆ, ಕೆಲವರಿಗೆ ಹಣದ ಸಮಸ್ಯೆ ಬರುತ್ತೆ. ಆ ರೀತಿ ವಿದೇಶದ ವಿಚಾರವಾಗಿ ಏನಾದ್ರು ತೊಂದರೆಗಳಾಗ್ತಾಯಿದ್ರು ಕೂಡ ಅವರು ಕೂಡ ಇವತ್ತು ಶಾಂತಿಯನ್ನು ಮಾಡಿಸ್ಕೊಳ್ಬೋದು. ಇನ್ನು ರಾಜಕೀಯ ವಿಚಾರ, ಇದು ತುಂಬ ವಿಶೇಷವಾಗಿರುವಂಥ ಮಾಹಿತಿ. ಯಾರೆಲ್ಲ ರಾಜಕೀಯದಲ್ಲಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಿರ್ತಾರೆ, ನಿಮ್ಮ ಹಿತಶತ್ರುಗಳಿಂದ ತೊಂದರೆಗಳಾಗ್ಬಿಡುತ್ತೆ ಇವಾಗ. ಏಕೆಂದರೆ ಕೆಲವೊಬ್ಬರಿಗೆ ಯಾಕೆಂದರೆ ಗುರು ಉಚ್ಚ ಸ್ಥಾನದಲ್ಲಿ ಇದ್ದರೂ ಕೂಡ ಏನಾಗ್ತಾ ಇದೆ, ರಾಜಕೀಯ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ದರೂ ಕೂಡ ಏನಾದರೂ ಒಂದು ಎಡವಟ್ಟಾಗಿ ತೊಂದರೆಗಳಾಗುವಂಥದ್ದು, ನಿಮ್ಮ ಆಪ್ತರಿಂದನೇ ತೊಂದರೆಗಳಾಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ರಾಜಕೀಯದಲ್ಲಿ ಯಾರು ಮುಂದೆ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಿರ್ತೀರ, ಅವಶ್ಯಕವಾಗಿ ಗುರು ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಈ ಸಮಯದಲ್ಲಿ ನೀವು ಈ ಗುರುಯಂತ್ರ ಸ್ಥಾಪನೆಗೆ ಇಟ್ಟು ಮನೆಯಲ್ಲಿಟ್ಟು 48 ದಿನಗಳ ಕಾಲ ನೀವು
ವ್ರತವನ್ನು ಆಚರಣೆ ಮಾಡಿದ್ರೆ ರಾಜಕೀಯದಲ್ಲಿ ಕೂಡ ನಿಮಗೆ ಅಭಿವೃದ್ಧಿ ಹೊಂದುವಂಥದ್ದಾಗುತ್ತೆ. ಇನ್ನು ಪುತ್ರ ಸಂತಾನಕ್ಕೆ ವಿಚಾರದಲ್ಲಿ ಅನುಕೂಲಗಳಾಗುವಂಥದ್ದು, ಅದು ಎಜುಕೇಷನ್ ವಿಚಾರದಲ್ಲಿ ಅನುಕೂಲಗಳಾಗುವಂಥದ್ದು, ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಿಮಗೆ ಅನುಕೂಲಗಳಾಗುವಂಥದ್ದಾಗುತ್ತೆ. ಹಾಗಾಗಿನೇ ನೋಡಿ, ಯಾರೆಲ್ಲ ಈಗ ನೀವು ಶಾಂತಿ ಹೋಮ ಮಾಡಿಸ್ಬೇಕು ಅಂದ್ಕೊಳ್ತಿರ್ತೀರ, ನೋಡಿ ಈಗ ಒಂದು ಕಚೇರಿಗೆ ನಮ್ಮ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗೆ ಹೇಳ್ತಾರೆ ಅಲ್ಲಿ ಯಾವ ರೀತಿ ಪೂಜೆಗಳಿಗೆ ಏನೆಲ್ಲ ಅದನ್ನು ನೀವು ಅನುಸರಿಸಬೇಕು, ಏನು ಕ್ರಮಗಳಿದೆ ಅಂತ. ಈಗ ಸಾಮಾನ್ಯವಾಗಿ ನಾವಲ್ಲಿ ನದಿ ತೀರದಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ನದಿ ಸ್ನಾನ ಮಾಡಬೇಕು. ಯಾವತ್ತೂ ಪುಣ್ಯ, ಈಗ ಪೂಜೆ ಪುನಸ್ಕಾರಗಳು ಮಾಡುವಾಗ ತೀರ್ಥಕ್ಷೇತ್ರಗಳಲ್ಲಿ ಮಾಡಿದ್ರೆ ತುಂಬ ವಿಶೇಷವಾಗಿರುವಂಥ ಫಲ ಸಿಗುತ್ತೆ ಅಂತ. ನದಿ ತೀರದಲ್ಲಿ ಮಾಡಿದಾಗ ನಮಗೆ ಆ ನದಿ ನೀರು ಯಾವ ರೀತಿ ಹರ್ಕೊಂಡು ಹೋಗುತ್ತೆ, ಆ ರೀತಿ ನಮ್ಮ ಋಣಬಾಧೆಗಳೆಲ್ಲ ಹರ್ಕೊಂಡು ಹೋಗಲಿ ಅಂತ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ, ತದನಂತರ ಹೋಮ ಹವನಾದಿಗಳನ್ನು ಪೂಜೆಗಳನ್ನು ಮಾಡಿ, ಅಲ್ಲಿ ಒಂದು ಪ್ರಸಾದವನ್ನು ತೆಗೆದುಕೊಂಡು ಆ ಯಂತ್ರವನ್ನು ತೆಗೆದುಕೊಂಡು ಬಂದರೆ ನಿಮಗೇನಾಗುತ್ತೆ, ಅಲ್ಲಿಂದ ನಿಮಗೆ ಪ್ರಾರಂಭ, ಅವತ್ತಿನಿಂದ ನಿಮಗೆ ಪ್ರಾರಂಭ ಆಗುವಂಥದ್ದು 48 ದಿನಗಳ ಕಾಲ ತಪ್ಪದೆ ನೀವು ದೀಪಾರಾಧನೆ ಮನೇಲಿ ಆಗಬೇಕು. ಆ ಯಂತ್ರದ ಮುಂದೆ ಮಾಮೂಲಿ ಈಗ ದೀಪಗಳು ದಿನನಿತ್ಯ ಕೂಡ ದೇವರ ಮನೆಯಲ್ಲಿ ನಾವು ದೀಪ ಹಚ್ಚಿರ್ತೀವಿ. ಆ ರೀತಿ 48 ದಿನಗಳ ಕಾಲ ಯಾರು ನಿಮ್ಮ ಮನೇಲಿ ಯಾರಿಗೆ ತೊಂದರೆ ಆಗ್ತಾ ಇದೆ ಅವರು ಈ 48 ದಿನಗಳ ಕಾಲ ಈ ಗುರು ಉಚ್ಚಸ್ಥಾನದಲ್ಲಿ ಇರೋದ್ರಿಂದ ಈ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಅಂದ್ಕೊಂಡಂಥ ಕೆಲಸಗಳು ತುಂಬ ಬೇಗನೆ ಆಗುವಂಥದ್ದಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹಕ್ಕೂ ಕೂಡ ನೀವು ಒಳಗಾಗ್ತೀರಾ ಅಂತ. ಗುರುಗಳೇ, ಇವತ್ತಿನ ಎಪಿಸೋಡಲ್ಲಿ ಗುರುಬಲದ ಜೊತೆಗೆ ಗುರು ಶಾಂತಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಗುರುಶಾಂತಿ ಮಾಡಿಸ್ಕೊಳ್ಳೋದಕ್ಕೆ ಶ್ರೀರಂಗಪಟ್ಟಣಕ್ಕೆ ತಮಗೇನಾದರೂ ಹೋಗಕ್ಕೆ ಸಾಧ್ಯ ಆಗದಿದ್ದಲ್ಲಿ ತಾವು ಬೆಂಗಳೂರಲ್ಲಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ಸಂಖ್ಯೆಯ ಮುಖಾಂತರ. ಇದಾಗಿತ್ತು ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.